ಹಾಂ ಮೇಡಮ್, ತಮ್ಮ ಹೆಸರೇನ್ರಿ? ನಾಗವ್ವ ಚಕ್ಮಕೇರಿ. ಮೇಡಮ್, ಇಲ್ಲಿಯ ಒಂದು ಸ್ಕ್ಯಾಮ್ ಬಗ್ಗೆ ಏನು ಯಾವ ಊರಿಂದ ಬಂದಿದ್ದೀರಿ ತಾವು? ಮಾರಿಯಾಳ. ಆಮೇಲೆ ನಿಮಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರೇನ್ರಿ? ಮಂಜುನಾಥ್ ನಾಯಕ್. ಮಂಜು ನಾಯಕ. ನೀವು ವಾಲ್ಮೀಕಿ ಸಮಾಜದ ಮಹಿಳೆಯರೇ? ಹಾಂ ಮೇಡಮ್, ಹೇಳ್ರಿ ನೀವು ನಿಮಗೆ ಏನೇನು ಅನ್ಯಾಯ ಮಾಡಿದಾರೆ ಅವರು, ಅವ್ರ ಬಗ್ಗೆ ಎಲ್ಲ. ಮೊದಲ್ರಿ ಮರಾಳಕ ಬಂದಿದ್ರಿ. ಯಾವ್ರಿ ಮೇಡಮ್ ಅವ್ರದ್ದು? ಅವ್ರಿ ಕಾಕ್ತಿಂದ ರೀ ಮರಾಳಕ ಮೀಟಿಂಗ್ ಕೊಡಕತ್ತ ಬಂದಿದ್ರಿ. ಅವ್ರ ಮೊದಲ್ರಿ ಮೀಟಿಂಗ್ ಮಾಡ್ತೀವ್ರಿ, ಒಂದ್ 10 ಜನ ಸೇರಿ ಅಂತ ಅಂದಿರಿ. ಆಮೇಲೆ ರೀ ಅವ್ರ ಏನಂದ್ರಿ, ನಾವು ಎಲ್ಲ ನಿಮ್ದೆಲ್ಲ ನಡೆಸ್ತೇವು, ರೇಷನ್ ಕೊಡ್ತೇವು, ಮತ್ರಿ ನಿಮ್ಮ ಮದುವೆ ಆದ್ರೂ 5,000 ರೂಪಾಯಿ ಕೊಡ್ತೇವು, ಮತ್ತೆ ಡೆತ್ ಆದ್ರೂ 50,000 ರೂಪಾಯಿ ಕೊಡ್ತೇವೆ ಅಂತ ಅಂದಿರಿ. ಡೆತ್ ಆದ್ರೂ 5,000 ಕೊಡ್ತೀವಿ, ಮತ್ತೆ ಮದುವೆ ಆದ್ರೂ 5,000 ರೂಪಾಯಿ ಕೊಡ್ತು ಅಂತ ಹೇಳಿದ್ರಿ ಅವ್ರು. ಆಮೇಲೆ ರೀ ಮತ್ತೆ ರೇಷನ್ ಕೊಡ್ತೀವಿ ಅಂತ ಹೇಳಿದ್ರಿ. ರೇಷನ್ಗೆ 6,000 ರೂಪಾಯಿ ತುಂಬ್ರಿ, ರೇಷನ್ ಕೊಡ್ತು ಅಂತ ಅಂದಿದ್ರಿ. ಆಮೇಲೆ ರೀ ಮತ್ತೆ 5,000 ರೂಪಾಯಿ 50,000 ರೂಪಾಯಿ ನೀವು ಲೋನ್ ಮಾಡ್ರೆ 25,000 ರೂಪಾಯಿ ನಮಗೆ ಕೊಡ್ರಿ, 25,000 ರೂಪಾಯಿ ನೀವು ಇಟ್ಕೋರಿ, 50,000 ರೂಪಾಯಿ ಎಲ್ಲ ಲೋನ್ ಎಲ್ಲ ನಾವ ತುಂಬ್ತು ಅಂತ ಹೇಳಿದ್ರಿ ಅವ್ರು. ಅದ್ರ ಬಳಕ್ರಿ ಮತ್ತೆ ನಾವು ಅದೇ ತರ ಮಾಡ್ಕೊತ ಬಂದ್ರಿ. 2 ವರ್ಷ ರೀ ನಡೆಸಿರಿ ಅವ್ರ. ರೇಷನ್ ಕೊಟ್ರು, ಎಲ್ಲಾ ಮಾಡಿದ್ರಿ. ಈಗ 1 ವರ್ಷ ಆತ್ರಿ, ಏನೋ ಇಲ್ರಿ. ಅವ್ರ ಮುಖಾನು ನಾವ್ ನೋಡಿಲ್ರಿ. ಮೊದಲ್ ಮೀಟಿಂಗ್ ಇದನ್ನ ಎಲ್ಲಾ ಫಂಕ್ಷನ್ಗಳು ಮಾಡ್ರಿ. ಅವ್ರ 6 ತಿಂಗಳಿಗೊಮ್ಮೆ ತಿಂಗಳ ಎಲ್ಲಾರು ಕರಿತಿದ್ರಿ, ಮೀಟಿಂಗು ಮಾಡ್ತಿದ್ರಿ. ಮೀಟಿಂಗ್ ಮಾಡಿ ಅದನ್ನೆಲ್ಲ ಹೇಳ್ತಿದ್ರಿ. ಮತ್ತ ಏನೇ ಇದ್ರು ಫಂಕ್ಷನ್ ಇದ್ರು ಎಲ್ಲಾ ಕರಿತಿದ್ರಿ. ಅವ್ರ ಫಂಕ್ಷನ್ ಮಾಡಕ್ ಹೋಗ್ತಿದ್ರು, ನಾವೆಲ್ಲಾ ಮಾಡಕ್ ಹೋಗ್ತಿದ್ವಿ. ಮಾಹಿತಿ ಎಲ್ಲ ಹೇಳ್ತಿದ್ರಿ. ನಮ್ದು ಯಾವಾಗೂ ನಿಮ್ದು ಲೋನ್ ಇದನ್ ಮಾಡಂಗಿಲ್ಲ, ಒಟ್ಟ ನಮ್ದು ನೀವು ಎಷ್ಟು ದುಡ್ಡು ಕೊಟ್ಟಿದ್ರಿ ಮೇಡಮ್ ಅವ್ರಿಗೆ? ನಾವು ಒಬ್ಬಾಕೆನ 7,09,000 ರೂಪಾಯಿ ಕೊಟ್ಟಿದ್ದೇನ್ರಿ. ಮನ್ಯಾಗ ನಾವು ಹತ್ತಿ ಸೊಸೆ 6 ಮಕ್ಕಳು ಮರಿ 7-8 ಲಕ್ಷ ರೂಪಾಯಿ ಆಗಿದ್ರಿ ಅಮೌಂಟ್. ಟೋಟಲ್ ಎಷ್ಟು ಆಗಿರ್ಬೋದ್ರಿ? ಟೋಟಲ್ ಒಟ್ಟು 12 ಕೋಟಿ. ಇಲ್ಲಿ ಎಷ್ಟ ಎಲ್ಲಾರು ಕೂಡ 600 ಕೋಟಿ ರೀ ಮೇಡಮ್. 600 ಕೋಟಿ. ಎಲ್ಲಾರ್ಗು ಅನ್ಸಿತ್ತಂದ್ರ ಎಲ್ಲಾರು ಏನ್ ಮಾಡಿದಾರ್ರಿ, ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ವರ್ಷ 850 ರೂಪಾಯಿ ಒಂದ್ಸಲ ತಗೊಂಡ್ರಿ. ಆಮೇಲೆ ಬುಕ್ ಒಬ್ಬೊಬ್ರು 1 ವರ್ಷ ಏನಂದ್ರಿ, 1 ವರ್ಷ 500 ತುಂಬ್ಕೊಂಡ್ರಿ ಉಳಿತಾಯ ಅಂತ ಹೇಳಿ. ಆಮೇಲೆ 600 ರೂಪಾಯಿ ತುಂಬ್ಕೊಂಡ್ರಿ. ಅವನು ಉಳಿತಾಯನು ಕೊಡ್ಬೇಕಾಗಿತ್ತು, ಅವನು ಕೊಡ್ಬೇಕ್ರಿ. ಮತ್ತೆ ಏನ್ ಅದು ತರ್ಸ್ರಿ, ನೀವ್ ಎಷ್ಟೋ ಸಂಘ ತೆಗಿರಿ, 1 4 ತೆಗಿರಿ, 3 ತೆಗಿರಿ, 4 ತೆಗಿರಿ, ನಿಮ್ಗೆ ಅರ್ಧ ಅವ್ರಿಗೆ ಅರ್ಧ ನಮಗ ಎಲ್ಲ ತುಂಬ್ತವು. ಮತ್ತ ಬಡತನದಾರದಾರು ಮತ್ ಹಿಂಗೆಲ್ಲ ಮುಂದ ಅವ್ನ ಕಡೆ ಮಹಿಳೆಯರಿಗೆಲ್ಲ ಒಳ್ಳೇದಾಗ್ತೈತಿ ಅಂತೇಳಿ ಎಲ್ಲಾ ಮಾಡಕ್ ಹಚ್ಚಿರ್ರಿ. ಅವ್ರ ಆಸೆಕ್ ಬಿದ್ದು ಏನ್ ಮಾಡಿದ್ರು, ನಾವು 1 ಸಂಘ ತೆಗಿರಿ, 10 ಸಂಘ ತೆಗದ್ರಿ. ಅವ್ರ 10 ಸಂಘ 5 ಸಂಘ 4 ಸಂಘ ತೆಗ್ದ ಅವ್ರಿಗೆ ಯಾರ ತುಂಬ್ರಿ ಮೇಡಮ್. ತುಂಬಿದ್ರೆ ಅವ್ರು ಏನ್ ಮಾಡಿದ್ರೆ, ಆಸ್ತಿಕ್ ಪೂರ್ ಲಾಸ್ಟಕ್ ಬಂದ್ ಕಾರಣ ತುಂಬುದ ಸ್ಟಾಪ್ ಮಾಡ್ಬಿಟ್ರಿ ನಮ್ಗೆ ಕೊಡೋದನ್ನ. ಅವ್ರು ಎಲ್ಲ ಓವರ್ ನಮ್ಮೆಲ್ಲ ಬಿತ್ರಿ. ಅದ ಈಗ ಏನ್ ಮಾಡಿದ್ರು, ನಾವು ಅವ್ರಿಗೆ ಎಲ್ಲ ಓವರ್ ಬೀಳಂತ್ಲೆ ಅವ್ರು ಕೊಡ್ತಾರ ಅನ್ನೋ ಆಸೆಕ್ಕಾಗಿ ಎಲ್ಲ ತಕ್ಕ ತುಂಬಿದೇವ್ರಿ. ನಾವ್ ಈಗ 200 100 ರೂಪಾಯಿ ದುಡಿಯಾಕ ಹೋಗಾರ್ರಿ ಮೇಡಮ್. ಮತ್ತ ಅವ್ರಿಗೆ ಏನ್ ಮಾಡಿದ್ರಿ, ಅಲ್ಲಿ 200-300 ರೂಪಾಯಿ ತಿಂಗಳಿಗೆ ವಾರಕ್ಕ 20,000 25,000 40,000 ಒಬ್ಬೊಬ್ರದ್ದು ಬರತ್ತಿದ್ರಿ ಮೇಡಮ್. ಅವ್ರೆಲ್ಲ ಯಾವಾಗ ತುಂಬೇಕ್ರಿ? ಮಕ್ಕಳ ಹೊಟ್ಟೆ ಯಾವಾಗ ತುಂಬಿಸ್ಬೇಕ್ರಿ? ನಮ್ಮ ಹೊಟ್ಟೆ ಯಾವಾಗ ತುಂಬಿಸ್ರಿ? ದವಾಖಾನಿಗೆ ಯಾವಾಗ ಕೊಡ್ಬೇಕ್ರಿ? ಇದನ್ನೆಲ್ಲ ಏನ್ ಮಾಡ್ಬೇಕ್ರಿ? ನಮಗ್ ಬಾಳ ತಡದ್ರಿ 1 ವರ್ಷ ಆದ್ರಿ. ಇದ ಡಿಸೆಂಬರ್ಕ ಕೊಡ್ತು ಇವತ್ತು ಕೊಡ್ತು ನಾಳೆ ಕೊಡ್ತು ಫೋನ್ ಹಚ್ಚಿ ಹೋಗ್ರಿ. ಇವ್ರ ಅಲ್ಲಿ ಊರಿಗೆ ಹೋಗಿ ಬಂದ್ರಿ, ಎಲ್ಲಾ ಮಾಡಿ ಲಾಸ್ಟಕ್ಕೆ ಇಲ್ಲಿ ಬಂದ್ರಿ. ಮೇಡಮ್ ಅವ್ರ ಊರಲ್ಲಿ ಇದ್ದಾರೆ, ಅವ್ರಿಲ್ಲ ಅಂತಾರೆ, ಅವ್ರಿಲ್ಲ ಅಂತಾರೆ. ನಾವೆಲ್ಲ ಹೋಗಿ ಕುಡಿದಾಡ್ರೆ ಇಲ್ಲ ಅಂತಾರೆ. ಅವ್ರನ್ನ ಫಂಕ್ಷನ್ ಮಾಡಕ್ ಕರ್ಸಿದ್ರು. ಯಾರು ಹೇಳಿದ್ರಿ? ನಾ ತುಂಬಬೇಕು ಅಂತೇಳಿ ನಮಗೆ ಆಸೆ ಹುಟ್ಟಿದ್ರೆ ಅದ. ಅವರು ನಮಗೆ ಹೇಳಿಲ್ಲ, ಸಂಗಿನಾರು ನಮಗೆ ಹೇಳಿಲ್ಲ. ಎಲ್ಲಾರು ಕುಡಿದ್ರು, ನಾವೆಲ್ಲಾರು ದೊಡ್ಡ ಹಿಂಗಾರ ಎಲ್ಲ ಹಿಂಗದಾರ್ರಿ. ಮತ್ ನಮ್ಮ ನಾವೀಗ ಸಂಖ್ಯೆ ಮಾಡೋ ಟೈಮ್ದಾಗ ಸಾಮ್ರಾಜ್ಯಾಗ ಇವ್ರು ಮೇಡಮ್ಗಳು ಇಲ್ಲಿನ ಮಹಿಳಾ ಮಂಡಳ ಸಂಘದಾಗ ಇವ್ರು ಅದಾರ ಅನ್ನಂತೆ ನಾವು ಒಂದಿಷ್ಟು ಹೋಗಿ ಮಾಹಿತಿ ಕೇಳಿದ್ವು. ಮತ್ತೆ ನೋಡೋಣ ಅಂತ ಅವ್ರು ಹೇಳ್ರು. ಇಷ್ಟಕ್ಕಾಗಿ ನಾವು ಈಗ ಬಂದಿದ್ದು ನೋಡ್ರಿ. ಸರ್, ಇವ್ರ ಬೇಡಿಕೆ ಅಲ್ಲ ಇದು, ಆಕ್ಚುಲಿ ಇದೊಂದು ದೊಡ್ಡ ಸ್ಕ್ಯಾಮ್. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ರಿ? ನಮ್ಮ ಅಭಿಪ್ರಾಯ ಏನಂತಂದ್ರಿ, ಈಗ ಸದ್ಯಕ್ಕೆ ಈಗಾಗಲೇ ಅವ ತಪ್ಪಿಸ್ಕೊಂಡು ಅಡ್ಡಾಡತಾನ್ರಿ. ಅವನಂತಿ ಇವ್ರ ಕಾಯ್ದೆ ಕಾನೂನದಾಗ ಇವರು ಹಿಡಿದ ಚೌಕಟ್ಟಿನಾಗ ಹಿಡಿದು ಹಾಕುವಾರ. ಅವ್ರ ಸ್ಟೇಷನ್ಗೆ ಹೋದ್ರೆ ಹೆಣ್ಮಕ್ಳನ್ನ ಹಚ್ಕೊಳ್ರಿ. ಅವ್ರು ನಮ್ಮ ಸೌರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷತೆಯಲ್ಲಿ ಬರಂತಲೇ ನಾವು
ನಾವೆಲ್ಲರೂ ಸಹಕಾರದ ಅಂತೇಳಿ ಇವ್ರು ಹೆಣ್ಮಕ್ಳನ್ನ ಕರ್ಕೊಂಡು ಇಲ್ಲಿ ಸ್ಟ್ರೈಕ್ ಮಾಡತ್ತವ್ರಿ. ಈಗ ಅವ್ರು ಇಲ್ಲಿ DC ಅವ್ರು ಬರ್ತಾನ ನಾವು ಇಲ್ಲೇ ಕುಂದ್ರ ಅವರು ಉಪವಾಸ ಸತ್ಯಾಗ್ರಹ ಆದ್ರೂ ಇಲ್ರಿ ಏನ್ ಫೈನಲ್ ಆಗತೈತಿ ಅಲ್ಲಿ ಮಟ್ಟ ಯಾವ್ದು ಹೋಗಲ್ರಿ ಇಲ್ಲಿಂದ್ರೆ. ಇದೇ ನಮ್ಮ ಲಾಸ್ಟ್ ಡಿಸಿಷನ್ ರೀ. ನಾನು ಉಮೇಶ್ ರೊಟ್ಟಿ ಅಂತೇಳಿ ಹಿರಬಗೇಣಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾತಾಡೋದು. ಧನ್ಯವಾದಗಳು ಸರ್. ಮೇಡಮ್ ತಾವು ತಮ್ಮ ಅಭಿಪ್ರಾಯ ಹೇಳ್ರಿ. ನನ್ನ ಅಭಿಪ್ರಾಯ ನಿಮ್ಮ ಹೆಸರು ಹೇಳ್ರಿ. ನಾನು ಭಾರತಿ ಪಾಟೀಲ್ ರಾಜ್ಯಾಧ್ಯಕ್ಷದಲ್ರಿ, ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಈಗ ಅವ್ರ ಬಡ್ರ ಮಂದಿಗೆ ಎಲ್ಲರಿಗೂ ಅನ್ಯಾಯ ಐತ್ರಿ. ಖಾಸಗಿ ಪೊಲಿಟಿಷನ್ ಹೋದ್ರು ಅವ್ರಿಗೆ ಯಾರು ಆಸ್ಪತ್ರೆ ಕೊಟ್ಟಿಲ್ರಿ. ನಾವೀಗ ಮಹಾರಾಜ ಪೊಲಿಟಿಷನ್ ಹೋದ್ರೆ ನಾವು ಸರ್ ಅವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಅಂತ ನಮ್ಗೆ ಹೇಳಿದಾರೆ. ಈಗ ಸರ್ ನಾವೀಗ DC ಆಫೀಸ್ಗೆ ಬಂದೇವ್ರಿ. DC ಆಫೀಸ್ ನಾವು ಇಲ್ಲಿ ಮನವಿ ಕೊಟ್ಟು ನಾವು ಕಮಿಷನ್ ಆಫೀಸ್ಗೆ ಹೋಗ್ತೇವ್ರಿ. ಅಲ್ಲಿ ಒಂದು ಕೊಡ್ತಾರೆ. ಆಮೇಲೆ ಖಾಸಗಿ ಪೊಲಿಟಿಷನ್ ಹೋಗಿ ಅಲ್ಲಿ ನಾವು ಮನವಿ ಒಂದು ಕೊಡ್ತೇವೆ. ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಬರ್ತೇವ್ರಿ. ಅವ್ರು ಯಾವುದೋ ಪರಿಸ್ಥಿತಿ ಹಿಡಿದ ಕಾರಣ ನಮ್ಮ ಎದುರುಗಡೆ ತರಬೇಕ್ರಿ. ಯಾಕಂದ್ರೆ ಬಡ್ರ ಮಂದಿದ್ದು ಎಲ್ಲಾನು ಅನ್ಯಾಯ ಮಾಡಿದನ್ರವ. ಅವ್ರೆಲ್ಲರೂ ಈಗ ಒಬ್ಬೊಬ್ಬರಿಗೆ ಬಂಗಾರ ಬೇಡಿ ಮಾರಿ ಅವರು ಸಾಲ ತುಂಬೋದಾಗೈತ್ರಿ. ಯಾಕಂದ್ರೆ ಅವ್ರ ಸಂಘದ ಬಂದ್ ಕೊಡತಾರೆ. ಮಂಜುನಾಥ್ ಸಂಘದಿಂದ ಎಲ್ಲ ಸಾಲ ತದಾರ. ಅವ್ರು ತನ್ನ ಮೈಯಾಗಿನ ಬಂಗಾರ ಎಲ್ಲ ಮಾರ್ಕ್ಯಾರ ಅವ್ರ ಸಾಲ ತುಂಬತಾರೆ. ಅದಕ್ಕೆ ಅನ್ಯಾಯ ಆಗೈತ್ರಿ. ಅವ್ರ ನ್ಯಾಯ ಕೊಡಿಸ್ಬೇಕ್ರಿ ನಾವು. ಧನ್ಯವಾದ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಗುರುಬಸಪ್ಪ ಮಲ್ಲೂರು ಅಂತ. ಹಾಂ ಸರ್, ತಾವು ಈ ಸಂಘ ಸುವರ್ಣ ಕರ್ನಾಟಕ ಕನ್ನಡ ಹೇಳ್ರಿ. ಈಗ ಈ ಅಮಾಯಕ ಹೆಣ್ಮಕ್ಕಳನ್ನ ವಂಚಿಸಿ ದುಡ್ಡು ಈ ಅಮಾಯಕ ಹೆಣ್ಮಕ್ಕಳನ್ನ ವಂಚಿಸಿ ದುಡ್ಡು ಪಡೆದುಕೊಂಡು ಪರಾರಿಯಾದಂಥವಾಗ ಅವನ ಹೆಸರು ಗುರುಬಸಪ್ಪ ಮಲ್ಲೂರು ಸರ್. ಗುರುಬಸಪ್ಪ ಮಲ್ಲೂರು ಅಲ್ಲ, ಅವ್ರ ಹೆಸರು ಮಂಜುನಾಥ್ ನಾಯ್ಕ. ಅಮಾಯಕ ಹೆಣ್ಮಕ್ಕಳನ್ನ ವಂಚಿಸಿ ದುಡ್ಡು ಇಸ್ಕೊಂಡು ಪರಾರಿಯಾಗಿದೆ ಅಂತ 600 ಕೋಟಿ ಅಂತ. 600 ಕೋಟಿ. ಅದಕ್ಕೆ ಅವ್ನ ಮನೆ ಕೇಳಕ್ಕೆ ಅಂದ್ರೆ ಏನು ಹಚ್ಕೊಳ್ರಿ ಮನೆ ನಾವು. ಅದಕ್ಕೆ ಈಗ ಅನಂತ ಹೆಣ್ಮಕ್ಳಿಗೆ ಅನಂತ ಅನ್ಯಾಯವನ್ನು ಸರಿಪಡಿಸಿ ಅವನ್ನ ಹಿಡಿದ್ರೆ ಅವರಿಗೆ ದುಡ್ಡು ಪಡಿಸಿ ನ್ಯಾಯ ಒದಗಿಸುವಂತ ನಾವು ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀವಿ. ಒಳ್ಳೆ ಕೆಲಸ ಸರ್, ಒಳ್ಳೆ ಕೆಲಸ. ನೋಡಿ ಸ್ನೇಹಿತರೆ, ಇಂಥ ಒಬ್ಬ ಸಮಾಜಘಾತಕ ವ್ಯಕ್ತಿಯನ್ನು ನಂಬಿ ಸಾವಿರಾರು ಮಹಿಳೆಯರು ತಮ್ಮ ಗ್ರಾಮಗಳಲ್ಲಿ ಅದು ಕೂಡ ಬಡವರ ಒಂದು ದುಡ್ಡನ್ನು ಕಿತ್ಕೊಂಡು ತಿಂದಿರ್ತಕ್ಕಂಥವನು ಹಾಗೂ ಅದನ್ನು ತಪ್ಪಿಸ್ಕೊಂಡು ಈಗ ಓಡಾಡ್ತಾ ಇರ್ತಕ್ಕಂಥ ಆ ಮಂಜುನಾಥ್ ನಾಯಕನನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ದಯವಿಟ್ಟು ಈ ಒಂದು ಪ್ರಕರಣದಲ್ಲಿ ಪ್ರವೇಶ ಮಾಡಿ ಈ ಒಬ್ಬ ಬಡ ಮಹಿಳೆಯರಿಗೆ ಒಳ್ಳೆಯ ಒಂದು ಜೀವನವನ್ನು ಕಲ್ಪಿಸಿಕೊಡಲಿಕ್ಕೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಒಕ್ಕೊರಲಿನ ಬೇಡಿಕೆಯನ್ನು ಕನ್ನಡಿಗ ಚಾನಲ್ YT ಮೂಲಕ ನಾನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರತಿಯೊಬ್ಬ ಅಧಿಕಾರಿಗಳಲ್ಲಿಯೂ ಕೂಡ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ಇಂಥ ಮಹಿಳೆಯರಿಗೆ ಯಾರೂ ಕೂಡ ಮೋಸ ಮಾಡಬಾರ್ದು. ಯಾಕಂದ್ರೆ ಮುಗ್ಧ ಮಹಿಳೆಯರಿಗೆ ಈ ಥರ ಮೋಸ ಮಾಡಿದರೆ ಇನ್ನು ಎಲ್ಲಿ ಹೋಗಬೇಕು ಇವರು? ಅಂಥ ಪರಿಸ್ಥಿತಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಆ ವ್ಯಕ್ತಿ ಊರಲ್ಲೇ ಇದ್ದರೂ ಕೂಡ, ಅವರ ಮನೆಯಲ್ಲಿ ಇದ್ದರೂ ಕೂಡ ಅವರ ಮನೆಯವರೇ ಇವರು ಹೋಗಿ ಕೇಳಿದಾಗ ಇಲ್ಲ, ನಮ್ಮ ಮನೆಯಲ್ಲಿ ಇಲ್ಲ, ಅವನು ಎಲ್ಲಿ ಹೋಗಿದ್ದಾನೆ ನನಗೆ ಗೊತ್ತಿಲ್ಲ ಅಂತೇಳಿ ಎನ್ನುವಂಥ ಹಾರಿಕೆ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಮಹಿಳೆಯರು ಯಾರನ್ನು ಭೇಟಿ ಆಗಬೇಕು, ಯಾರನ್ನು ಹೋಗಿ ಕೇಳಬೇಕು? ಅವರು ತಾವೊಬ್ಬರೇ ಕಟ್ಟಿದಂಥ ದುಡ್ಡಿಲ್ಲ, ಅದನ್ನು ತಮ್ಮ ಊರಿನಲ್ಲಿರ್ತಕ್ಕಂಥ ಸಂಘಗಳನ್ನು ಮಾಡಿಕೊಂಡು ಬಡ ಮಹಿಳೆಯರಿಂದ ಕಟ್ಟಿಸಿಕೊಂಡು ಕೊಟ್ಟಂಥ ಹಣ ಇವರು ಈ ಮಹಿಳೆಯರು ಆ ಊರಿನಲ್ಲಿ ತಲೆ ಎತ್ತಿಯೂ ಕೂಡ ನಿಲ್ಲದಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರೋದ್ರಿಂದ ಈ ಮಹಿಳೆಯರು ಈಗ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ದರಿಂದ ಈ ಮಹಿಳೆಯರಿಗೆ, ಅದು ಕೂಡ ಬಡ ಮಹಿಳೆಯರು, ಇವರೇನು ದೊಡ್ಡ ಶ್ರೀಮಂತರಲ್ಲ, ಬಡ ಮಹಿಳೆಯರು, ಕೂಲಿನಾಲಿ ಮಾಡಿ ಬದುಕ್ತಿರ್ತಕ್ಕಂಥವರು. ಇಂಥ ಮಹಿಳೆಯರಿಗೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಬೆಳಗಾವಿ ಪೊಲೀಸ್ ಯಾರೇ ಇರಲಿ ಅವರು ಎಲ್ಲರೂ ಕೂಡ ಈ ಒಬ್ಬ ಬಡ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಗ್ರಾಮದ ಮಹಿಳೆಯರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.